ನಮಸ್ತೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನಿರುದ್ಯೋಗಿ ಯುವಕರನ್ನು ಜಿರ್ಲೆಗಳು, ಕಾಕ್ರೋಚಸ್ ಅಂತ ಹೇಳಿದ್ದಾರೆ. ಅಲ್ಲದೆ ಸಮಾಜದ ಪ್ಯಾರಾಸೈಟ್ಸ್ ಅಂತ ಒಂದು ಹೇಳಿಕೆ ಕೊಟ್ಟರೆ ಏನಾಗುತ್ತೆ ಯೋಚನೆ ಮಾಡಿ. ಏನಾಯ್ತಾ, ಅವರು ಸುಮ್ಮನೆ ಇರಲಿಲ್ಲ, ಆದರೆ ಬೀದಿಗೆ ಇಳಿಲಿಲ್ಲ. ಅವರು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೇ ಒಂದು ದೊಡ್ಡ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಕಾಕ್ರೋಚ್ ಅನ್ನೋದನ್ನೇ ಸನ್ಮಾನ ಥರ ತಗೊಂಡು, ಕಾಕ್ರೋಚು ಜಗತ್ತಿನ ಎಲ್ಲ ಭಾಗದಲ್ಲಿರುತ್ತೆ, ಅದಕ್ಕೆ ಪ್ರತಿರೋಧ ಶಕ್ತಿ ಅತಿ ಹೆಚ್ಚಿರುತ್ತೆ ಮತ್ತು ಏನೇ ಪ್ರಯತ್ನ ಪಟ್ಟರೂ ಒಂದು ಕಡೆಯಿಂದ ಕಾಕ್ರೋಚ್ನ ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಕ್ಲಿಯರ್ ಬ್ಲಾಸ್ಟನ್ನು ಸಹ ಸಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇದೆ. ಹಾಗಾಗಿ ಕಾಕ್ರೋಚನ್ನೇ ಬಳಕೆ ಮಾಡಿಕೊಂಡು ಕಾಕ್ರೋಚಸ್ ಜನತಾ ಪಾರ್ಟಿ ಅಂತ ಒಂದು ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಕಾರಣ ಏನು, ಅದು ಹೇಗೆ ಪ್ರಾರಂಭ ಆಯಿತು ಅಂತಂದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿ. ಇದು ಮೇ 15ರಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನಿರುದ್ಯೋಗಿ ಪದವೀಧರರನ್ನು ಸ್ವಲ್ಪ ಮಾತನಾಡ್ತಾ, ಇವರು ಕಾಕ್ರೋಚಸ್ ಥರ ಮತ್ತು ಒಂದು ರೀತಿ ಸಮಾಜದ ಮೇಲೆ ಅವಲಂಬನೆ ಮಾಡ್ತಕ್ಕಂಥ ಪ್ಯಾರಾಸೈಟ್ಸ್ ಥರ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆ ಅಭಿಪ್ರಾಯಕ್ಕೆ ಪ್ರತಿರೋಧವನ್ನು ಇವರು ಸಾಮಾಜಿಕ ಮಾಧ್ಯಮದಲ್ಲಿ ಅತ್ಯಂತ ಬೃಹತ್ ಸಂಖ್ಯೆಯಲ್ಲಿ ಪ್ರೇರಣೆಯನ್ನು ಕೊಡ್ತಾ ಯುವಕರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಕಾಕ್ರೋಚಸ್ ಜನತಾ ಪಾರ್ಟಿ ಅಂತ ಒಂದು ಪಕ್ಷವನ್ನು ಫ್ಲೋಟ್ ಮಾಡಿ ಅದಕ್ಕೆ ನೀವು ಸದಸ್ಯರಾಗಿ, ಯುವಕರು ಅಂತ ಸದಸ್ಯರಾಗಬೇಕು. ಏನು ಮುಖ್ಯವಾದ ಲಕ್ಷಣ ಅಂತಂದರೆ, ಆ ಫಾರಮಲ್ಲಿ ನೀವು ತುಂಬ ಸೋಮಾರಿಗಳಾಗಿರಬೇಕು ಮತ್ತು ಪ್ರತಿ ದಿವಸ 11 ಗಂಟೆಗಳ ಕಾಲ ನಿರಂತರವಾಗಿ ಡಿಜಿಟಲ್ ಮಾಧ್ಯಮದಲ್ಲಿ ಸಕ್ರಿಯವಾಗಿರಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ. ಅಭಿಷೇಕ್ ಗುಡ್ಕೆ ಅನ್ನೋ ವ್ಯಕ್ತಿ ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ. ಆ ಮ್ಯಾನಿಫೆಸ್ಟೋದಲ್ಲಿ ಭಾಳ ಮುಖ್ಯವಾದ ಅಂಶಗಳೇನಪ್ಪ ಅಂತ ಅಂದರೆ, ಒಂದು, ಚುನಾವಣೆಯಲ್ಲಿ MLA MP ಆದಂಥ ವ್ಯಕ್ತಿ ಪಕ್ಷಾಂತರ ಏನಾದರೂ ಮಾಡಿದ್ರೆ 20 ವರ್ಷಗಳ ಕಾಲ ಆತ ಚುನಾವಣೆಯಲ್ಲಿ ಭಾಗವಹಿಸೋ ರೀತಿ ಮಾಡಬೇಕು. ಎರಡನೇದೇನಪ್ಪ ಅಂತಂದರೆ, ಸಚಿವ ಸಂಪುಟದಲ್ಲಿ ಎಷ್ಟು ಒಟ್ಟು ಸಂಖ್ಯೆಯಲ್ಲಿ 50% ಮಹಿಳೆಯರಿಗೆ ಆದ್ಯತೆ ನೀಡಬೇಕು. ನೀವು MLAಗಳ ಸಂಖ್ಯೆ ಎಷ್ಟಾದರೂ ಮಾಡ್ಕೊಳ್ಳಿ, MP ಸಂಖ್ಯೆಗಳು ಎಷ್ಟಾದರೂ ಮಾಡ್ಕೊಳ್ಳಿ, ಸಚಿವ ಸಂಪುಟದಲ್ಲಿ 50% ಮಹಿಳೆಯರು ಇರಬೇಕು. ಮೂರನೇದೇನು ಅಂದರೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದೆಯಲ್ಲ, ರೈಟ್ ಟು ಇನ್ಫಾರ್ಮೇಷನ್ ಅಂತಕ್ಕಂಥದ್ದನ್ನು ತುಂಬ ಸಕ್ರಿಯವಾಗಿ, ಪಾರದರ್ಶಕವಾಗಿ ಅದನ್ನು ನಡೆಸಬೇಕು ಅಂತಕ್ಕಂಥದ್ದು. ನಾಲ್ಕನೇದು ಅಂದರೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ CBSE ಪರೀಕ್ಷೆಯಲ್ಲಿ ಚೆಕ್ಕಿಂಗಿಗೆ ಫೀಸು ವಸೂಲು ಮಾಡ್ತಾ ಇದ್ದಾರಲ್ಲ, ಅದನ್ನು ನಿಲ್ಲಿಸಬೇಕು ಅನ್ನೋದು. ಐದನೇದೇನು ಅಂದರೆ, ನೀಟ್ ಪರೀಕ್ಷೆಯಲ್ಲಿ ಲೀಕ್ ಆಗಿದ್ದರಿಂದ ಸುಮಾರು 5 ಜನ ಯುವಕರು ಆತ್ಮಹತ್ಯೆ ಮಾಡಿಕೊಂಡ್ರು ಮತ್ತು ಲಕ್ಷಾಂತರ ಜನಕ್ಕೆ ಒಂದು ಖಿನ್ನತೆ ಮಕ್ಕಳಿಗೆ ಬಂದಿದೆಯಲ್ಲ, ಹಾಗಾಗಿ ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತಕ್ಕಂಥ ಮ್ಯಾನಿಫೆಸ್ಟೋನ ಅವರು ನೀಡಿದ್ದಾರೆ. ಇದು ಯಾಕೆ ಈ ರೀತಿ ಆಯಿತು ಅಂದರೆ, ಇದು ಕೇವಲ 5 ದಿವಸಗಳಲ್ಲಿ 15ರಿಂದ 20ನೇ ತಾರೀಕು ಒಳಗಡೆ ನಮ್ಮ ಭಾರತದಲ್ಲೇ 2 ಕೋಟಿ ಫಾಲೋಯರ್ಸ್ ಆಗಿದ್ದಾರೆ. ಇಡೀ ಭಾರತದ ಎಲ್ಲ ಟ್ವಿಟರ್ನಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳಿರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ಇರ್ಬೋದು, ಅವೆಲ್ಲದಕ್ಕಿಂತ ಅತಿ ಹೆಚ್ಚಿನ ಸಂಖ್ಯೆ ಫಾಲೋಯರ್ಸ್ ಇರ್ತಕ್ಕಂಥ ಒಂದು ದೊಡ್ಡ ಗುಂಪಾಗಿದೆ. ಹಾಗಾಗಿ ಇದು ಏನೂ ಇಂಟೆಲಿಜೆನ್ಸ್ ಬ್ಯೂರೋ ಕೊಟ್ಟ ವರದಿ ಮೇಲೆ ಇದೇನೋ ಅನಾಹುತ ಆಗುತ್ತೋ ಏನೋ ಅನ್ನೋ ಒಂದು ರೀತಿ ಅದನ್ನು ಟ್ವಿಟ್ಟರಿಂದ ಬ್ಯಾನ್ ಮಾಡಿದ್ದಾರೆ, ಫೇಸ್ಬುಕ್ಕಿಂದ ಬ್ಯಾನ್ ಮಾಡಿದ್ದಾರೆ. ಈ ರೀತಿ ಯಾವುದೇ ಡಿಜಿಟಲ್ ಮೀಡಿಯಾದಲ್ಲಿ ಬ್ಯಾನ್ ಮಾಡಿದ್ರೂ ಸಹ ಅವರು ಮತ್ತೆ ಹೊಸ, ಹೇಗೆ ಕಾಕ್ರೋಚ್ಗಳನ್ನು ನಾವು ಮನೆಯಿಂದ ತೆಗೆದುಹಾಕಬೇಕು ಅಂದರೆ ಮತ್ತೆ ಎಲ್ಲೋ ಮರಿಗಳು ಹುಟ್ಟಿ ಬೆಳೆದು ಇರ್ತಾವಲ್ಲ, ಆ ರೀತಿ ಹೊಸ ರೀತಿಯಲ್ಲಿ ಮಾಧ್ಯಮದಲ್ಲಿ ಇವತ್ತು ಆ ಯುವಕರು ಸಕ್ರಿಯ ಆಗಿದ್ದಾರೆ. ಒಂದು ಸ್ಪಷ್ಟ ನಾವು ಅರ್ಥ ಮಾಡ್ಕೋಬೇಕು, ಇವತ್ತು ಭಾರತೀಯರಲ್ಲಿ ಪದವೀಧರ ನಿರುದ್ಯೋಗಿಗಳು 29% ಇದ್ದಾರೆ. ಇನ್ನು ಪದವೀಧರ ಅಲ್ಲದೇ ಇರೋರು ಸೇರಿದ್ರೆ ಎಷ್ಟಾಯಿತು? ಯುವಕರು ನಿರುದ್ಯೋಗಿಗಳಾದರೆ ಒಂದು ದೇಶ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯನಾ? ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ, ಪ್ರಜಾಪ್ರಭುತ್ವದ ಅರಿವನ್ನು ಬೆಳೆಸಲಿಕ್ಕೆ ಇದೊಂದು ದೊಡ್ಡ ಚಳುವಳಿಯ ರೂಪವನ್ನು ಪಡಿತಾ ಇರತಕ್ಕಂಥದ್ದು ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಭಯ ಉಂಟು ಮಾಡಿರ್ತಕ್ಕಂಥದ್ದು, ಆತಂಕ ಉಂಟು ಮಾಡಿರೋದ್ರಲ್ಲಿ 2 ಮಾತಿಲ್ಲ. ಆದರೆ ಒಂದು ಸ್ಪಷ್ಟ ಇರಬೇಕು, ಈ ಒಂದು ಕಾಕ್ರೋಚಸ್ ಜನತಾ ಪಾರ್ಟಿ ಇದೆ ಅಥವಾ ಆಲ್ ಇಂಡಿಯಾ ಕಾಕ್ರೋಚಸ್ ಪಾರ್ಟಿ ಇದೆಯಲ್ಲ, ಇದರ ಸದಸ್ಯರು ಭಾರತದ ಪ್ರಜಾಪ್ರಭುತ್ವದ ಅರಿವನ್ನು, ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ನಿಜವಾಗಲೂ ಒಂದು ನಾಗರಿಕ ಅರಿವಿನ ಆಂದೋಲನ ಉಂಟು ಮಾಡಿದ್ರೆ
ಅದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಇಂಥ ಒಂದು ಚಳುವಳಿಗೆ ನೀವು ಪ್ರೋತ್ಸಾಹ ಕೊಡ್ತೀರಾ ಅಥವಾ ಕಾಯ್ದು ನೋಡ್ತಾ ಇರ್ತೀರಾ, ಏನೇ ಆಗಲಿ ಹೆಚ್ಚಿನ ಮಾಹಿತಿ ಇದನ್ನು ನಮ್ಮ ಕನ್ನಡಿಗರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಫಾರ್ವರ್ಡ್ ಮಾಡಿ. ನಿಮ್ಮ ಅಭಿಪ್ರಾಯ ಏನು ಇವ್ರ ಬಗ್ಗೆ, ಈ ಕಾಕ್ರೋಚಸ್ ಪಾರ್ಟಿ ಬಗ್ಗೆ, ಆ ಯುವಕರ ಬಗ್ಗೆ, ಅವರ ಅರಿವಿನ ಬಗ್ಗೆ, ಅವರ ಆಂದೋಲನ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ, ಫಾರ್ವರ್ಡ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಮಾಹಿತಿಯನ್ನು ಆಗಾಗ್ಗೆ ನಾನು ಕೊಡ್ತಾ ಇರ್ತೇನೆ. ನಮಸ್ತೆ.